ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಎಫ್ಎಸ್ಎಸ್ಎಐ ದಾಳಿ ಮಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಕೆಎಸ್ಸಿಎ ಕ್ಲಬ್ ಮೇಲೆ ಕೂಡ ರೇಡ್ ಮಾಡಲಾಗಿದೆ. ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ದಾಳಿ ವೇಳೆ ಕೆಎಸ್ಸಿಎ ಕ್ಲಬ್ನ ಕಿಚನ್ನಲ್ಲಿ ಅವ್ಯವಸ್ಥೆ ಪತ್ತೆಯಾಗಿರುವಂಥದ್ದು. ಕಿಚನ್ನಲ್ಲಿ ಮಾಂಸಗಳ ಶೇಖರಣೆ ವೈಫಲ್ಯ ಕಂಡಿರುವಂಥದ್ದು. ದಿನಾಂಕ ಇಲ್ಲದ ಪದಾರ್ಥಗಳ ಪಾಕೆಟ್ ಪತ್ತೆಯಾಗಿದೆ. ಆಹಾರ ನಿರ್ವಹಿಸುವವರ ವೈಯಕ್ತಿಕ ಸ್ವಚ್ಛತೆಯ ಕೊರತೆ ಕಂಡು ಬಂದಿದೆ. ತರಕಾರಿ ಕತ್ತರಿಸಲು ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಅನ್ನ ಬಳಕೆ ಮಾಡಿರುವಂಥದ್ದು ಕೂಡ ಪತ್ತೆಯಾಗಿದೆ. ಇನ್ನು ಒಳಚರಂಡಿ ವ್ಯವಸ್ಥೆಯಲ್ಲಿ ಬ್ಲಾಕೇಜ್ ಕೂಡ ಪತ್ತೆಯಾಗಿರುವಂಥದ್ದು. ಪ್ಯಾಕಿಂಗ್ ದಿನಾಂಕ ಮತ್ತು ಬ್ಯಾಚ್ ಸಂಖ್ಯೆ ಹಾಗೆ MRP ವಿವರಗಳಿಲ್ಲದ ಫ್ರೋಜನ್ ಸ್ಟೋರ್ನಲ್ಲಿ ಸ್ವಚ್ಛತೆಯ ಕೊರತೆ ಕೂಡ ಕಂಡು ಬಂದಿರುವಂಥದ್ದು. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿಟ್ಟಿಲ್ಲ ಅಲ್ಲಿ. ಇನ್ನು ಯಾವುದೇ ಲೇಬಲ್ ವಿವರಗಳಿಲ್ಲದಿರುವಂತಹ ತಿಲಾಪಿಯ ಮೀನು ಪತ್ತೆಯಾಗಿರುವಂಥದ್ದು. ಕ್ಲಬ್ಗಳಿಗೆ ನೋಟಿಸ್ ನೀಡಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಇದಕ್ಕೂ ಮುಂಚೆ ಸಾಕಷ್ಟು ಹೋಟೆಲ್ಗಳ ಮೇಲೆ ಈಗಾಗಲೇ ದಾಳಿ ಮಾಡಿತ್ತು ಆರೋಗ್ಯ ಇಲಾಖೆ. ಅದರಂತೆ ಈಗ ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಕೂಡ ಎಫ್ಎಸ್ಎಸ್ಎಐ ದಾಳಿಯನ್ನ ಮಾಡಿದೆ. ಹಾಗೆಯೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಕೆಎಸ್ಸಿಎ ಕ್ಲಬ್ ಮೇಲೆ ಕೂಡ ರೇಡ್ ಅನ್ನ ಮಾಡಲಾಗಿದೆ. ಇನ್ನು ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್ ಸೇರಿದಂತೆ ಹಲವಾರು ಕಡೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿ ವೇಳೆ ಕೆಎಸ್ಸಿಎ ಕ್ಲಬ್ನ ಕಿಚನ್ನಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಯಾವ ಒಂದು ಕಂಟೈನರ್ ಅನ್ಸುತ್ತೆ ಇದು, ಆ ರೀತಿಯಾಗಿ ಕಿಚನ್ನಲ್ಲಿ ಮಾಂಸಗಳ ಶೇಖರಣೆ ವೈಫಲ್ಯವಾಗಿದೆ. ಈ ರೀತಿಯಾದ ದೊಡ್ಡ ದೊಡ್ಡ ಕ್ಲಬ್ಗಳಲ್ಲೇ ಇಂತಹ ಪರಿಸ್ಥಿತಿ ಕಂಡು ಬಂದ್ರೆ ಇನ್ನು ಚಿಕ್ಕ ಹೋಟ್ಲಿಗೆ, ಚಿಕ್ಕ ಕ್ಲಬ್ಗಳಿಗೆ ಜನಗಳು ಹೆಂಗೆ ನಂಬ್ಕೊಂಡು ಹೋಗಬೇಕು ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದ್ರೆ ಎಲ್ಲರಿಗೂ ಒಂದು ಇಷ್ಟು ದೊಡ್ಡ ಸ್ಟೇಡಿಯಂ ಇರುತ್ತೆ, ಅಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಅನ್ನುವಂಥ ಒಂದು ವಿಚಾರಗಳು ತಲೆಯಲ್ಲಿ ಬರೋದು ಸಹಜ. ಆದರೆ ಅಂತಹ ಒಂದು ಸ್ಟೇಡಿಯಂನಲ್ಲಿ ಈಗ ಇಂತಹ ದುಸ್ಥಿತಿ ಕಂಡು ಬಂದಿರುವಂಥದ್ದು ನೋಡ್ತಾ ಇರ್ಬೋದು. ಹುಳುಗಳೆಲ್ಲ ಯಾವ ರೀತಿ ಓಡಾಡ್ತಾ ಇದೆ ಅಂತೆ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಿಚನ್ನಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ. ಮಾಂಸಗಳ ಶೇಖರಣೆ ವೈಫಲ್ಯ ಅಂದರೆ ಕೊಳೆತ ಮಾಂಸವನ್ನ ಶೇಖರಣೆ ಮಾಡಿರುವಂಥದ್ದು. ದಿನಾಂಕ ಇಲ್ಲದ ಪದಾರ್ಥಗಳು, ಪಾಕೆಟ್ಗಳು ಪತ್ತೆಯಾಗಿದೆ. ಅಲ್ಲಿ ದಿನಾಂಕವೇ ಇಲ್ಲ ಆ ಪದಾರ್ಥಗಳ ಮೇಲೆ, ಆ ಪಾಕೆಟ್ಗಳ ಮೇಲೆ. ಅಂದರೆ ಡೇಟ್ ಬಾರ್ ಆಗಿರುವಂತಹ ಪದಾರ್ಥಗಳನ್ನು ತಂದು ಅಡುಗೆಯನ್ನು ಮಾಡ್ತಿದ್ದಾರೆ ಅನ್ಸುತ್ತೆ. ಆಹಾರ ನಿರ್ವಹಿಸುವವರ ವೈಯಕ್ತಿಕ ಸ್ವಚ್ಛತೆಯ ಕೊರತೆ ಕೂಡ ಕಂಡು ಬಂದಿರುವಂಥದ್ದು. ಇನ್ನು ಅಲ್ಲಿ ಆಹಾರ ಏನು ತಯಾರು ಮಾಡ್ತಾರೆ ಅವರ ವೈಯಕ್ತಿಕ ಅಂದರೆ ಅಡುಗೆ ಮಾಡೋರು ಕೂಡ ಸ್ವಚ್ಛದಿಂದ ಇರಬೇಕು ರೀ. ಕೇವಲ ಆಹಾರ ಪದಾರ್ಥಗಳು ಮಾತ್ರವಲ್ಲ, ಮಾಂಸ ಮಾತ್ರವಲ್ಲ, ತರಕಾರಿಗಳು ಮಾತ್ರವಲ್ಲ, ಅಡುಗೆ ಮಾಡುವವರು ಕೂಡ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ತಮ್ಮ ಸುತ್ತಮುತ್ತಲೂ ಕೂಡ ಸ್ವಚ್ಛತೆಯನ್ನು ಇಟ್ಕೊಂಡು ಅಡುಗೆ ಮಾಡಿದ್ರೆ ಅದು ಆರೋಗ್ಯಕರ ಅಡುಗೆ ಅನಿಸುತ್ತೆ. ಕೇವಲ ಪದಾರ್ಥಗಳು ಮಾತ್ರ ಸ್ವಚ್ಛತೆಯಿಂದ ಇದ್ದರೆ ಮಾತ್ರ ನಡೆಯಲ್ಲ. ಇನ್ನು ತರಕಾರಿ ಕತ್ತರಿಸೋಕೆ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡನ್ನು ಬಳಕೆ ಮಾಡಿದ್ದಾರಂತೆ. ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಅಂತಂದರೆ ಅದರ ಪದ್ರು ಕೂಡ ಬಿಚ್ಚುತ್ತೆ, ಅಂದರೆ ಆ ಥರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿನೋದ್. ವಿನೋದ್, ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಈಗ ಎಫ್ಎಸ್ಎಸ್ಎಐ ದಾಳಿ ಮಾಡಿದೆ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಚಂದನ ಹಿರೇಮಠ್, ಈ ಒಂದು FSSAI ಅಧಿಕಾರಿಗಳು ಇಷ್ಟಿನ ಪಂಚತಾರ ಹೋಟೆಲ್ಗಳು ಜೊತೆಗೆ ಕೆಲವೊಂದಿಷ್ಟು ರೆಸ್ಟೋರೆಂಟ್ಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಈಗ ನಿನ್ನೆ ರಾತ್ರಿ ಸಡನ್ ಆಗಿ ಒಂದು ಕ್ಲಬ್ಗಳು ಅಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಕ್ಲಬ್ ಅಂದ್ರೆ ಪಬ್ಗಳ ಮೇಲೆ ಈಗಾಗಲೇ ಒಂದು ದಾಳಿ ಮಾಡಿದ್ದಾರೆ. ಈ ಒಂದು ಕ್ಲಬ್ ನಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದೆ. ಅಂದ್ರೆ ಕಿಚನ್ ಸರಿಯಾಗಿ ನಿರ್ವಹಣೆ ಮಾಡದಿರುವುದು, ಜಿರಳೆಗಳು ಓಡಾಡ್ತಿರ್ಬೋದು, ಇನ್ನು ಜೊತೆಗೆ ಸರಿಯಾದ ಅಡಿಗೆ ಮಾಡಿರತಕ್ಕಂಥ ಅವರಿಗೆ ಎಪ್ರಾನ್ ಆಗಿರ್ಬೋದು, ಹ್ಯಾಂಡ್ಲರ್ಸ್ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳು, ಲೋಪದೋಷಗಳು ಸದ್ಯ ಈ ದಾಳಿ ವೇಳೆ ಈಗಾಗಲೇ ಕಂಡು ಬಂದಿದೆ. ಆದರೆ ಈ ಒಂದು ದಾಳಿಗೆ ಸಮರ್ಪಕವಾಗಿ ಕೆಲವೊಂದಿಷ್ಟು ಏನಾದರೂ ಲೋಪದೋಷಗಳು ಕಂಡು ಬಂದಿದ್ದಾವಲ್ಲ, ಅದಕ್ಕೆ ಖುದ್ದು ನೋಟಿಸ್ ಅನ್ನು ಕೆಲವೊಂದಿಷ್ಟು ಕ್ಲಬ್ಗಳಿಗೆ ಈಗಾಗಲೇ ಆಹಾರ
ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ನೀಡಿದ್ದಾರೆ. ಒಂದು ವೇಳೆ ಆ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ನೀಡತಕ್ಕಂತ ಒಂದು ನೋಟಿಸ್ಗೆ ಸರಿಯಾಗಿ ಉತ್ತರ ನೀಡದೇ ಇದ್ದಲ್ಲಿ ಅವರುಗಳ ಮೇಲೆ ಒಂದು ಕಠಿಣ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಅವರಿಗೆ 10 ದಿನಗಳ ಕಾಲ ಸಮಯಾವಕಾಶವನ್ನು ಕೊಡ್ತಾರೆ. 10 ದಿನಗಳ ಕಾಲ ಸಮಯಾವಕಾಶವನ್ನು ಕೊಟ್ಟು ತದನಂತರ ಅವರು ನೋಟಿಸ್ಗೆ ಉತ್ತರವನ್ನು ನೀಡದೇ ಇದ್ದಲ್ಲಿ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡೋದಾಗಿರೋದು, ಜೊತೆಗೆ ಅವರಿಗೆ ನಗದು ರೂಪದಲ್ಲಿ ದಂಡ ಅಂದ್ರೆ 1 ಲಕ್ಷದಿಂದ 50,000 ಹಿಡಿದು 5 ಲಕ್ಷದವರೆಗೆ ದಂಡವನ್ನು ವಿಧಿಸುವಂತ ಅಧಿಕಾರ ಈಗಾಗಲೇ ಈ ಒಂದು FSSAI ಅಧಿಕಾರಿಗಳಿಗಿದೆ. ಸೊ ಹೀಗಾಗಿ ಕೇವಲ ಇದು ಇವತ್ತು 10 ರೆಸ್ಟೋರೆಂಟ್ಗಳು ಮಾತ್ರ ಸೀಮಿತವಾಗಿಲ್ಲ, ಕ್ಲಬ್ಗಳಿಗೆ ಸೀಮಿತ, ರಾಜ್ಯದಲ್ಲಿ ಇರ್ತಕ್ಕಂಥ ಇತರೆ ಕ್ಲಬ್ಗಳ ಮೇಲೂ ದಾಳಿ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಚಂದನ ಹಿರೇಮಠ್. ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.